ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ ಕೆ ಶಿವಕುಮಾರ್ಗೆ ಸಿಗ್ತ ಶಾಕಿಂಗ್ ರಿಪೋರ್ಟ್. ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಹೊತ್ತಿಗೆ ಅಂಡರ್ ಆಗೋ ರೀತಿಯಲ್ಲಿ ಒಂದು ಬಹುದೊಡ್ಡ ಪ್ಲ್ಯಾನೇ ರೆಡಿ ಆಗಿದೆಯಾ? ಈ ಬಗ್ಗೆ ಈಗ ಡಿ ಕೆ ಶಿವಕುಮಾರ್ ಅವರೇ ಹೊರಗಿಟ್ಟಿರುವಂಥ ಕೆಲವು ವಿಚಾರಗಳು ಏನು? ಹಾಗಾದರೆ ರಾಜಕೀಯ ಲೆಕ್ಕಾಚಾರಗಳು ಡಿ ಕೆ ಸುತ್ತ ರೆಡಿಯಾಗಿರೋದು ಅವರೇ ಹೇಳ್ಕೊಡ್ತಿರೋ ಪ್ರಕಾರ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಾವೀಗಾಗಲೇ ರಿಪೋರ್ಟ್ ಮಾಡಿದ್ದೀವಿ, ನ್ಯೂ ಇಯರ್ಗೆ ಡಿ ಕೆ ಶಿವಕುಮಾರ್ಗೆ CBI ಶಾಕ್ ಎದುರಾಗಿರೋ ಬಗ್ಗೆ. ಮತ್ತು ಕೆಲವು ದಿನಗಳ ಹಿಂದೆ ಕುಮಾರಸ್ವಾಮಿ ಅವರು ಭವಿಷ್ಯ ನುಡಿದಿದ್ದು, ತಿಹಾರ್ ಜೈಲಿನ ಭವಿಷ್ಯ, ಈ 24ರ ಚುನಾವಣೆ ಜೊತೆಗೆ ಕನಕಪುರದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ದು. BJP ಇನ್ನಿತರ ಪ್ರಮುಖ ನಾಯಕರುಗಳು, ವಿರೋಧ ಪಕ್ಷದ ಕೆಲವು ನಾಯಕರುಗಳು DK ತಿಹಾರ್ ಜೈಲಿನ ಕಡೆಗೆ ಹೋಗುವ ಭವಿಷ್ಯ ನುಡಿದಿದ್ದು ಎಲ್ಲ ನೆನಪಿದೆ ನಮಗೆ ಹಿಂದೆ. ಇದ್ರ ಸುತ್ತಾನೇ ರಾಜಕೀಯ ಕೆಸರ ಚಾಟ್ಗಳು ನಡೆದಿವೆ. ಹಾಗಾದರೆ ನನ್ನ ಜೈಲಿಗೆ ಕಳಿಸೋಕೆ ಅಂತಲೇ ಡೆಲ್ಲಿಲಿ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀರಾ? ಮೈತ್ರಿಯ ಅದು ಕಂಡೀಷನ್ಗಳಲ್ಲಿ ಅದು ಒಂದ? ಇಂಥದ್ದೆಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ತಿರುಗೇಟು ಕೊಟ್ಟಿದ್ರು. ಇದರ ಬೆನ್ನಲ್ಲೀಗ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಡಿ ಕೆ ಶಿವಕುಮಾರ್ ಇನ್ವೆಸ್ಟ್ ಮಾಡಿರುವಂಥ ಬೇರೆ ಬೇರೆ ಫರ್ಮ್ಗಳಿಗೆ, TV ಚಾನಲ್ಗಳಿಗೆ ಎಲ್ಲ ನೋಟಿಸ್, ಕೆಲವು ಮಾಹಿತಿಗಳನ್ನು, ಡೀಟೇಲ್ಸ್ ಕೊಡಬೇಕು, ಇಂಥ ದಾಖಲೆಗಳನ್ನು ಸಲ್ಲಿಸಬೇಕು ಅಂತ ಶೇರ್ ಡೀಟೇಲ್ಸು ಎಲ್ಲ ಕೇಳ್ತಾ ಇದ್ದಾರೆ. ಈಗ ಕೇರಳದ ಒಂದು ವಾಹಿನಿಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಹೊರಗಿಡ್ತಿರೋ ವಿಚಾರ ಇದು. ಬರೀ ಆ ಚಾನಲ್ಗೆ ಮಾತ್ರ ನೋಟಿಸ್ ಕೊಟ್ಟಿಲ್ಲ, ಕೆಲವು ಹಾಪ್ಕಾಮ್ಸ್ಗಳು, ಸಬ್ ರಿಜಿಸ್ಟ್ರಾರು, ತುಂಬ ಕಡೆಗೆ ನನ್ನ ಹೆಂಡತಿ, ಮಕ್ಕಳು, ಅವರೆಲ್ರಿಗೂ ಸಂಬಂಧಪಟ್ಟಂತೆ ಊರಲ್ಲಿ, ಹಳ್ಳಿಲೆಲ್ಲ ಲಿಂಕ್ ತೆಗೆದು ನೋಟಿಸ್ಗಳನ್ನು ಕೊಡ್ತಿದ್ದಾರೆ. ಜೈಲಿಗೆ ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ, CBI ಬಹುಶಃ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಹೀಗೆಲ್ಲ ಮಾಡ್ತಿರಬೇಕು, ಜೈಲಿಗೆ ಹೋಗೋಕ್ಕೆ ರೆಡಿಯಾಗೇ ನಿಂತಿದ್ದೀನಿ ಅಂತ ಗುಡುಗಿದ್ದಾರೆ ಡಿ ಕೆ ಶಿವಕುಮಾರ್. ದೊಡ್ಡದೊಂದು ಪ್ಲ್ಯಾನೇ ನನ್ನ ಸುತ್ತ ನಡೀತಾ ಇದೆ, ದೊಡ್ಡ ದೊಡ್ಡವರು ಇದರಲ್ಲಿ ಇದ್ದಾರೆ. ಕೆಲವು BJP ನಾಯಕರು ಭವಿಷ್ಯ ನೋಡಿದ್ರು, ಕುಮಾರಸ್ವಾಮಿಯವರೆಲ್ಲ ಭವಿಷ್ಯ ನೋಡಿದ್ರು. ಈಗ ಏನಾಗ್ತಾ ಇದೆ ಮತ್ತು ನಾನು ಅದಕ್ಕೆ ರೆಡಿಯಾಗಿ ನಿಂತಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಗುಡುಗಿರೋದು CBI ಈ ಪ್ರಾಸೆಸ್ ವಿರುದ್ಧ. ಯಾಕೆ? ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನುಮತಿಯನ್ನು ವಾಪಸ್ ಪಡೆದಿದೆ. CBIಗೆ ಕೊಟ್ಟಿದ್ದ ಪ್ರಾಸೆಸ್ ಸರಿ ಇರಲಿಲ್ಲ. ಯಡಿಯೂರಪ್ಪನವ್ರ ಟೈಮಲ್ಲಿ ಅವರು ಮೌಖಿಕವಾಗಿ ಕೊಟ್ಟಿದ್ದು ಇನ್ನಿತರ ಪ್ರಕ್ರಿಯೆ ಸರಿ ಇಲ್ಲ ಅಂತ ಕ್ಯಾಬಿನೆಟ್ ಡಿಸಿಷನಲ್ಲಿ ವಾಪಸ್ ತೊಗೊಂಡ್ರಲ್ಲ, ಕಾಂಟ್ರವರ್ಸಿ ಆಯ್ತಲ್ಲ. ಏನೇ ಆಗಲಿ ವಾಪಸ್ ತೊಗೊಂಡಿದ್ದೀವಿ. ವಾಪಸ್ ತೊಗೊಂಡ ಮೇಲೂ ಯಾವ ಆಧಾರದಲ್ಲಿ ಇವರು ನೋಟಿಸ್ ಕೊಡ್ತಿದ್ದಾರೆ ಅಥವಾ ಇಂಥ ದಾಖಲೆಗಳನ್ನೆಲ್ಲ ಕೇಳ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಹರಿಹಾಯ್ತಿರೋದು CBI ಕ್ರಮದ ವಿರುದ್ಧ. ಹಾಗೆ ಈಗೇನು ಅವರು ದಾಖಲೆ ಕೇಳ್ತಿದ್ದಾರಲ್ಲ ಅದೆಲ್ಲ ಆಲ್ರೆಡಿ ಕಲೆಕ್ಟ್ ಮಾಡಿರೋದು ಅಂತ ಡಿ ಕೆ ಹೇಳ್ತಾ ಇರೋದು. ಆಲ್ರೆಡಿ ಅವ್ರ ಹತ್ರ ಯಾವ ಇನ್ಫಾರ್ಮೇಷನ್ ಇದೆಯೋ ಅದನ್ನೇ ಈ ರೀತಿಯಲ್ಲಿ ಸಮಸ್ಯೆ ತಂದಿಡಬೇಕು ಅಂತಲೇ ನನ್ನನ್ನು ಮುಗಿಸೋದಕ್ಕೆ ರಾಜಕೀಯವಾಗಿ ಇಂಥದ್ದೆಲ್ಲ ದಾಳಿಗಳಾಗ್ತಿವೆ ಅನ್ನೋ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಮತ್ತು ಇದರಲ್ಲಿ ಯಾರ್ಯಾರ ಕೈ ಇದೆ ಅನ್ನೋದು ನನಗೆ ಕ್ಲಿಯರಾಗಿ ಗೊತ್ತಿದೆ ಅಂತ ಹೇಳ್ತಿರೋದು. ಹಾಗಾದರೆ ನಿಜಕ್ಕೂ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಅಡಗಿವೆಯಾ? ಡಿ ಕೆ ಶಿವಕುಮಾರ್ ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಲಾಗಿದೆಯಾ? ಯಾವ್ಯಾವ ರೀತಿ ಆಯಾಮದಲ್ಲಿ ಚರ್ಚೆ ಆಗಿತ್ತು ಹಿಂದೆಲ್ಲ? CBI ಸಂಕಷ್ಟ ನಿಜಕ್ಕೂ ಕೂಡ ಕುತ್ತಿಗೆಗೆ ಬರುತ್ತಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳಿ ಕೇಳಿ CBI ಚೀಫ್ ಈಗ ಪ್ರವೀಣ್ ಸೂದ್, ಯಾವ ಪ್ರವೀಣ್ ಸೂದ್ ಅವರನ್ನು ಡಿ ಕೆ ಶಿವಕುಮಾರ್ ಎದುರು ಹಾಕ್ಕೊಂಡಿದ್ರು ಅದೇ ಪ್ರವೀಣ್ ಸೂದ್ ಅವರು CBI ಚೀಫ್ ಆಗಿದ್ದಾರೆ. BJP ತನ್ನನ್ನು ಮುಗಿಸೋಕೆ ನೋಡ್ತಿದೆ ಅಂತ ಬೇರೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ಕೊಳ್ತಾ ಬರ್ತಿದ್ದಾರೆ. ನೇರವಾಗಿ ನನ್ನನ್ನು ರಾಜಕೀಯವಾಗಿ ಕಟ್ಟು ಹಾಕೋದಕ್ಕಾಗದೆ ಈ ರೀತಿ ಮಾಡ್ತಿದ್ದಾರೆ ಅಂತ. ಸೊ ಇವೆಲ್ಲದಕ್ಕೂ ರಾಜಕೀಯಕ್ಕೂ ಲಿಂಕ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರೀಗ ನಾನು ಜೈಲಿಗೆ ಹೋಗೋಕೆ ರೆಡಿ ಇದ್ದೀನಿ, ನನ್ನನ್ನು ಮುಗಿಸೋದಕ್ಕೆ ಎಲೆಕ್ಷನ್ ಹೊತ್ತಿಗೆ ಸರಿಯಾಗಿ ಹಲವು ವಿಚಾರಗಳಿಗೆ ಓಪನ್ ಆಗ್ತಿವೆ, ಇನ್ನೂ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಚುನಾವಣೆ ಹತ್ರ ಬರ್ತಿದ್ದಂಗೆ ಅನ್ನುವಂಥ ಸುಳಿವನ್ನು ಕೊಡ್ತಿದ್ದಾರೆ ಈ ಮಾತುಗಳನ್ನು ಆಡುವ ಮೂಲಕ. ಸೊ ಕ್ಯಾಬಿನೆಟ್ ಪವರ್ ಬಳಸಿ CBI ಅವ್ರಿಗೆ ಸೆಡ್ಡು ಹೊಡೆದಿದ್ದಕ್ಕೆ ಈಗ ಸರಿಯಾಗಿ ತಿರುಗೇಟು ಕೊಡುವಂತಹ ಪ್ರಾಸೆಸ್ ಶುರುವಾಗಿದೆಯಾ? ಡಿ ಕೆ ಶಿವಕುಮಾರ್ ಈ ರೀತಿ ಅಂತಿಮ ಘಟ್ಟಕ್ಕೆ ಬಂದಿರೋವಾಗ, ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ಅಷ್ಟೇ ಬಾಕಿ ಇರೋ ಹೊತ್ತಲ್ಲಿ, ಇನ್ನೇನು ಬೇಗ ಮುಗಿಸ್ಬೇಕು ಅಂತ ಕೋರ್ಟೇ ಹೇಳಿತ್ತು CBIಗೆ, ಈ ಹೊತ್ತಲ್ಲಿ ಸೆಡ್ಡು ಹೊಡೆದು ಅನುಮತಿ ವಾಪಸ್ಗೆ ಮುಂದಾಗಿರೋದಿದೆಯಲ್ಲ, ಹಾಗಾಗಿ CBI ಮತ್ತಷ್ಟು ಶಾಕ್ ಕೊಡೋದಕ್ಕೆ ಮುಂದಾಗಿದೆಯಾ ಅನ್ನುವ ಕುತೂಹಲ.
DK ಶಿವಕುಮಾರ್ ಪಕ್ಷದ ಅಧ್ಯಕ್ಷ ಮತ್ತು ಕರ್ನಾಟಕ ಕಾಂಗ್ರೆಸ್ನ ಬಹುದೊಡ್ಡ ಬಲವಾಗಿರುವ DK ಶಿವಕುಮಾರ್ ಅವ್ರಿಗೆ ಆಘಾತ ಕಾದಿದೆಯಾ? ನಿಜಕ್ಕೂ ಕೂಡ ಈ ಲೋಕಸಭಾ ಚುನಾವಣೆ ಹೊತ್ತಿಗೆ ಕುತೂಹಲ ಕಾರಣ ಆಗಿದೆ. ಹಿಂದೂರು ಭವಿಷ್ಯ ನೋಡಿದ್ರು ವಿಧಾನಸಭಾ ಚುನಾವಣೆ ಟೈಮಲ್ಲೂ ಕೆಲವು TV ಇಂಟರ್ವ್ಯೂಗಳಲ್ಲೆಲ್ಲ ಆಗಸ್ಟಲ್ಲಿ ನನಗೆ ಮುಹೂರ್ತ ಇಟ್ಟಿದ್ದಾರೆ ಅಂತ. ಆ ಟೈಮಿಗೆ ಸರಿಯಾಗಿ ಕೋರ್ಟು ಕಚೇರಿ ಅಂತ ವಿಧಾನಸಭಾ ಚುನಾವಣೆ ಟೈಮಲ್ಲೇನೆ ಮತ್ತು ಭಾರತ್ ಜೋಡೋ ಎಲ್ಲ ನಡೀತಾ ಇದ್ದ ಟೈಮಲ್ಲೇನೆ ಅವರು ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೂ ಆಗದೆ ಒದ್ದಾಡಬೇಕಾಯಿತು. ಕಣ್ಣೀರು ಕೂಡ ಹಾಕಿದ್ರು. ನೋಡಿ, ನನ್ನನ್ನು ಸತಾಯಿಸ್ತಿದ್ದಾರೆ, ಬಿಟ್ಟುಬಿಡಿ ನನ್ನನ್ನು ಅಂತೆಲ್ಲ ಗೋಳಾಡಿದ್ರು DK ಶಿವಕುಮಾರ್. ಈಗ ಲೋಕಸಭಾ ಚುನಾವಣೆ ಟೈಮಿಗೆ ಏನು ಕಾದಿದೆ? ಅವರೇ ಹೇಳ್ತಿರೋ ಮಾತಿನ ಆಧಾರದ ಮೇಲೆ ಮಾತಾಡೋದಕ್ಕೆ ಹೋದರೆ ಇದು ರಾಜಕೀಯ ಅಸ್ತ್ರ ಅಂತ ಅವರು ಆರೋಪ ಮಾಡ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.